ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೇಸರಿ ಪಡೆ ಕೂಡ ಸಜ್ಜಾಗಿದೆಯಂತೆ. ಒಂದು ಅಸ್ತ್ರ ಬಳಕೆ ಮಾಡುವ ಮೂಲಕ ಸರ್ಕಾರ ಮಣಿಸೋದಕ್ಕೆ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜನ ಜಾಗೃತಿಗೆ ತೀರ್ಮಾನ ಮಾಡಿದ್ದಾರಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸರ್ಕಾರ ಸಚಿವರ ನಿದ್ದೆಗೆಡಿಸೋದಕ್ಕೆ ಬಿಜೆಪಿಯ ನಿರ್ಧಾರ. ಭ್ರಷ್ಟಾಚಾರ, ಹಗರಣ, ಬೆಲೆ ಏರಿಕೆಯ ವಿರುದ್ಧ ಜನಜಾಗೃತಿ ಮೂಡಿಸ್ತಾರಂತೆ. ಸರ್ಕಾರದ ವಿರುದ್ಧ ಜನರನ್ನ ಹುರಿದುಂಬಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಈ ಮೂಲಕ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಗರಣಗಳನ್ನ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತೀರಿ ಅಂದ್ರೆ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿರಬೇಕು. ಬಟ್ ಆ ಒಗ್ಗಟ್ಟಿಲ್ಲ. ಓಕೆ, ಚಲವಾದ ನಾರಾಯಣ ಸ್ವಾಮಿ ಇದರ ಬಗ್ಗೆ ಒಂದು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆತ್ಮಹತ್ಯೆ ಪ್ರಕರಣ ಅಥವಾ ಬಾಣಂತಿಯರ ಸಾವು, ಈ ರೀತಿಯಾದಂತಹ ಅನೇಕ ವಿಚಾರಗಳು ವಿಪಕ್ಷ ಬಿಜೆಪಿಗೆ ಮುಂದೆ ಸವಾಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಬಹುತೇಕ ಹೋರಾಟಗಳನ್ನು ರೂಪಿಸೋದಕ್ಕೆ ಇವತ್ತು ಸಭೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನೆಲ್ಲ ಸಭೆಗಳಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದಕ್ಕೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹೋರಾಟಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಿಲ್ಲ ಅನ್ನೋಂಥ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನೋಡಿ, ಮೋಸ ವಂಚನೆಗೆ ಒಂದು ಹೆಸರಾಗಿರ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಅವ್ರು ಏನು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ಸುಳ್ಳು. ಯಾವುದನ್ನು ಅವರು ಯಾವ್ಯಾವುದನ್ನು ನುಡಿದಿದ್ದಾರೋ ಅದಕ್ಕೆ ವಿರುದ್ಧವಾಗಿಯೇ ಹೋಗ್ತಿದ್ದಾರೆ. ಗ್ಯಾರಂಟಿ ಅನ್ನೋ ಕೆಲವು ವಿಷಯಗಳನ್ನ ಒಂದು ತಿಂಗಳಲ್ಲಿ ಕೊಡಬೇಕಾಗಿದ್ದನ್ನು 6 ತಿಂಗಳಿಗೆ ಒಂದು ಸಾರಿ ಕೊಡ್ತಾ ಇದ್ದಾರೆ, 3 ತಿಂಗಳಿಗೆ ಒಂದು ಸಾರಿ ಕೊಡ್ತಾರೆ. ಅಲ್ಲೂ ಮೋಸ ಮಾಡ್ತಿದ್ದಾರೆ. ಆದರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ತಿಂಗಳು ಬಂದಿದೆ, ಖುಷಿಯಾಗಿದ್ದಾರೆ. ಇನ್ನೊಂದು 2 ತಿಂಗಳು ಬರಲಿಲ್ಲ ಅಂದರೆ ಏನೋ ಬರ್ತದೆ ಅಂದ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಗ್ಯಾರಂಟಿ ಇಲ್ಲ. ಅದು ಈ ಪರಿಸ್ಥಿತಿ ಇದೆ. ಇವತ್ತು ಅನೇಕ ಇಶ್ಯೂಗಳು ನಮ್ಮ ಮುಂದೆ ಇದೆ, ನಾನು ಒಪ್ತೇನೆ. ಆದರೆ ಯಾವುದನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ಕೂಡ ಹೋಗೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಕೂಡ ಕಾಂಗ್ರೆಸ್ ಸರ್ಕಾರ. ಇವತ್ತೊಂದು ಇಶ್ಯೂ ಬಂದ್ಬಿಡ್ತದೆ, ನಾವು ಅದರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಅಂತಂದ್ರೆ ಅವ್ರಿಗೆ ನೋಡಪ್ಪ ಹಿಂಗೆ ಎಚ್ಚರಿಕೆಯಿಂದ ಇರಬೇಕು ನಾವಂತ ಅನ್ಸೋದೇ ಇಲ್ಲ. ಮತ್ತೊಂದು ಪಕ್ಕದಲ್ಲೇ ಎರಡೇ ದಿನಕ್ಕೆ ಇನ್ನೊಂದು ಇಶ್ಯೂ ಕೊಟ್ಬಿಡ್ತಾರೆ. ಈಗ ವಿಪಕ್ಷವಾಗಿ ಬಿಜೆಪಿ ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುತ್ತೆ, ಯಾವ ರೀತಿ ಬಿಸಿಯನ್ನು ಮುಟ್ಟಿಸ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನೀವು ನೋಡ್ತಿದ್ದೀರಲ್ಲ, ಹೋರಾಟ ನಮ್ಮ ಆದ್ಯ ಕರ್ತವ್ಯ. ಯಾಕೆಂದ್ರೆ ನ್ಯಾಯ ಕೊಡಬೇಕಾದವ್ರು ಯಾರು? ಸರ್ಕಾರ. ನ್ಯಾಯ ನೀವೇ ಕೊಡದೆ ಮೊಂಡಾಟ ಆಡಿದ್ರೆ ನಮ್ಮ ಕೆಲಸ ಏನು? ನ್ಯಾಯ ಕೊಡಿಸೋದೇ ನಮ್ಮ ಹೋರಾಟ. ಆ ಕಾರಣದಿಂದಾಗಿ ನಾವು ಯಾವುದೇ ವಿಷಯನ ಇದುವರೆಗೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಆ ರೀತಿ ಹೋರಾಟ ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ನಿದ್ದೆ ಮಾಡದ ಪರಿಸ್ಥಿತಿ ಬಂದಿದೆ ಸರ್ಕಾರಕ್ಕೆ. ಈಗ ಇದು ಏನು ಬಿಜೆಪಿ ಮುಂದಿನ ಹೋರಾಟಗಳನ್ನು ರೂಪಿಸಲಿಕ್ಕೆ ಹಲವು ವಿಚಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಿದ್ರೆನೂ ಕೂಡ ಮಾಡದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಂಪ್ ಪರ್ಸನ್ ಹರಿಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೇಸರಿ ಪಡೆ ಕೂಡ ಸಜ್ಜಾಗಿದೆಯಂತೆ. ಒಂದು ಅಸ್ತ್ರ ಬಳಕೆ ಮಾಡುವ ಮೂಲಕ ಸರ್ಕಾರ ಮಣಿಸೋದಕ್ಕೆ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜನ ಜಾಗೃತಿಗೆ ತೀರ್ಮಾನ ಮಾಡಿದ್ದಾರಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸರ್ಕಾರ ಸಚಿವರ ನಿದ್ದೆಗೆಡಿಸೋದಕ್ಕೆ ಬಿಜೆಪಿಯ ನಿರ್ಧಾರ. ಭ್ರಷ್ಟಾಚಾರ, ಹಗರಣ, ಬೆಲೆ ಏರಿಕೆಯ ವಿರುದ್ಧ ಜನಜಾಗೃತಿ ಮೂಡಿಸ್ತಾರಂತೆ. ಸರ್ಕಾರದ ವಿರುದ್ಧ ಜನರನ್ನ ಹುರಿದುಂಬಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಈ ಮೂಲಕ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಗರಣಗಳನ್ನ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತೀರಿ ಅಂದ್ರೆ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿರಬೇಕು. ಬಟ್ ಆ ಒಗ್ಗಟ್ಟಿಲ್ಲ. ಓಕೆ, ಚಲವಾದ ನಾರಾಯಣ ಸ್ವಾಮಿ ಇದರ ಬಗ್ಗೆ ಒಂದು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆತ್ಮಹತ್ಯೆ ಪ್ರಕರಣ ಅಥವಾ ಬಾಣಂತಿಯರ ಸಾವು, ಈ ರೀತಿಯಾದಂತಹ ಅನೇಕ ವಿಚಾರಗಳು ವಿಪಕ್ಷ ಬಿಜೆಪಿಗೆ ಮುಂದೆ ಸವಾಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಬಹುತೇಕ ಹೋರಾಟಗಳನ್ನು ರೂಪಿಸೋದಕ್ಕೆ ಇವತ್ತು ಸಭೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನೆಲ್ಲ ಸಭೆಗಳಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದಕ್ಕೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹೋರಾಟಗಳನ್ನ ಸರಿಯಾಗಿ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಿಲ್ಲ ಅನ್ನೋಂಥ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನೋಡಿ, ಮೋಸ ವಂಚನೆಗೆ ಒಂದು ಹೆಸರಾಗಿರ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಅವ್ರು ಏನು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ಸುಳ್ಳು. ಯಾವುದನ್ನು ಅವರು ಯಾವ್ಯಾವುದನ್ನು ನುಡಿದಿದ್ದಾರೋ ಅದಕ್ಕೆ ವಿರುದ್ಧವಾಗಿಯೇ ಹೋಗ್ತಿದ್ದಾರೆ. ಗ್ಯಾರಂಟಿ ಅನ್ನೋ ಕೆಲವು ವಿಷಯಗಳನ್ನ
ಒಂದು ತಿಂಗಳಲ್ಲಿ ಕೊಡಬೇಕಾಗಿದ್ದನ್ನು 6 ತಿಂಗಳಿಗೆ ಒಂದು ಸಾರಿ ಕೊಡ್ತಾ ಇದ್ದಾರೆ, 3 ತಿಂಗಳಿಗೆ ಒಂದು ಸಾರಿ ಕೊಡ್ತಾರೆ. ಅಲ್ಲೂ ಮೋಸ ಮಾಡ್ತಿದ್ದಾರೆ. ಆದರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ತಿಂಗಳು ಬಂದಿದೆ, ಖುಷಿಯಾಗಿದ್ದಾರೆ. ಇನ್ನೊಂದು 2 ತಿಂಗಳು ಬರಲಿಲ್ಲ ಅಂದರೆ ಏನೋ ಬರ್ತದೆ ಅಂದ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಗ್ಯಾರಂಟಿ ಇಲ್ಲ. ಅದು ಈ ಪರಿಸ್ಥಿತಿ ಇದೆ. ಇವತ್ತು ಅನೇಕ ಇಶ್ಯೂಗಳು ನಮ್ಮ ಮುಂದೆ ಇದೆ, ನಾನು ಒಪ್ತೇನೆ. ಆದರೆ ಯಾವುದನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ಕೂಡ ಹೋಗೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಕೂಡ ಕಾಂಗ್ರೆಸ್ ಸರ್ಕಾರ. ಇವತ್ತೊಂದು ಇಶ್ಯೂ ಬಂದ್ಬಿಡ್ತದೆ, ನಾವು ಅದರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಅಂತಂದರೆ ಅವ್ರಿಗೆ ನೋಡಪ್ಪ ಹಿಂಗೆ ಎಚ್ಚರಿಕೆಯಿಂದ ಇರಬೇಕು ನಾವಂತ ಅನ್ಸೋದೇ ಇಲ್ಲ. ಮತ್ತೊಂದು ಪಕ್ಕದಲ್ಲೇ ಎರಡೇ ದಿನಕ್ಕೆ ಇನ್ನೊಂದು ಇಶ್ಯೂ ಕೊಟ್ಬಿಡ್ತಾರೆ. ಈಗ ವಿಪಕ್ಷವಾಗಿ ಬಿಜೆಪಿ ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುತ್ತೆ, ಯಾವ ರೀತಿ ಬಿಸಿಯನ್ನು ಮುಟ್ಸ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಹೋರಾಟ ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ನ್ಯಾಯ ಕೊಡಬೇಕಾದವ್ರು ಯಾರು? ಸರ್ಕಾರ. ನ್ಯಾಯ ನೀವೇ ಕೊಡದೆ ಮೊಂಡಾಟ ಆಡಿದರೆ ನಮ್ಮ ಕೆಲಸ ಏನು? ನ್ಯಾಯ ಕೊಡಿಸೋದೇ ನಮ್ಮ ಹೋರಾಟ. ಆ ಕಾರಣದಿಂದಾಗಿ ನಾವು ಯಾವುದೇ ವಿಷಯನ ಇದುವರೆಗೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಆ ರೀತಿ ಹೋರಾಟ ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ನಿದ್ದೆ ಮಾಡದ ಪರಿಸ್ಥಿತಿ ಬಂದಿದೆ ಸರ್ಕಾರಕ್ಕೆ. ಈಗ ಇದು ಏನು ಬಿಜೆಪಿ ಮುಂದಿನ ಹೋರಾಟಗಳನ್ನು ರೂಪಿಸಲಿಕ್ಕೆ ಹಲವು ವಿಚಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಿದ್ರೆನೂ ಕೂಡ ಮಾಡದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಹರಿಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಕೇಸರಿ ಪಡೆ ಕೂಡ ಸಜ್ಜಾಗಿದೆ ಅಂತೆ ಒಂದು ಅಸ್ತ್ರ ಬಳಕೆ ಮಾಡುವ ಮೂಲಕ ಸರ್ಕಾರ ಮಣಿಸೋದಕ್ಕೆ ವಿಜೇಂದ್ರ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಜನ ಜಾಗೃತಿಗೆ ತೀರ್ಮಾನ ಮಾಡಿದ್ದಾರಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು. ಸರ್ಕಾರ ಸಚಿವರ ನಿದ್ದೆಗೆಡಿಸೋದಕ್ಕೆ ಬಿಜೆಪಿಯ ನಿರ್ಧಾರ. ಭ್ರಷ್ಟಾಚಾರ, ಹಗರಣ, ಬೆಲೆ ಏರಿಕೆಯ ವಿರುದ್ಧ ಜನಜಾಗೃತಿ ಮೂಡಿಸ್ತಾರಂತೆ. ಸರ್ಕಾರದ ವಿರುದ್ಧ ಜನರನ್ನ ಹುರಿದುಂಬಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನುವುದರ ಡೀಟೇಲ್ಸ್ ಇದು. ಕಾಂಗ್ರೆಸ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಈ ಮೂಲಕ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನಿರ್ಧಾರ ಮಾಡಿದ್ದಾರೆ. ಬಟ್ ಅದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಹಗರಣಗಳನ್ನ ಮುಂದಿಟ್ಕೊಂಡು ಜನರ ಮುಂದೆ ಹೋಗ್ತೀರಿ ಅಂದ್ರೆ ನಿಮ್ಮಲ್ಲೂ ಕೂಡ ಒಗ್ಗಟ್ಟಿರಬೇಕು. ಬಟ್ ಆ ಒಗ್ಗಟ್ಟಿಲ್ಲ. ಓಕೆ, ಛಲವಾದ ನಾರಾಯಣ ಸ್ವಾಮಿ ಇದರ ಬಗ್ಗೆ ಒಂದು ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆತ್ಮಹತ್ಯೆ ಪ್ರಕರಣ ಅಥವಾ ಬಾಣಂತಿಯರ ಸಾವು, ಈ ರೀತಿಯಾದಂಥ ಅನೇಕ ವಿಚಾರಗಳು ವಿಪಕ್ಷ ಬಿಜೆಪಿಗೆ ಮುಂದೆ ಸವಾಲಾಗಿರ್ತಕ್ಕಂಥದ್ದು. ಈ ಬಗ್ಗೆ ಬಹುತೇಕ ಹೋರಾಟಗಳನ್ನು ರೂಪಿಸೋದಕ್ಕೆ ಇವತ್ತು ಸಭೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು. ಏನೆಲ್ಲ ಸಭೆಗಳಲ್ಲಿ ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆ ಅನ್ನೋದಕ್ಕೆ ಮಾತಾಡಲಿಕ್ಕೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸ್ತಾ ಹೋಗ್ತೀನಿ. ಹೋರಾಟಗಳನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಸರ್ಕಾರಕ್ಕೆ ಬಿಸಿ ಮುಡಿಸ್ತಿಲ್ಲ ಅನ್ನೋಂಥ ವಿಚಾರಗಳು ಕೂಡ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನೋಡಿ, ಮೋಸ ವಂಚನೆಗೆ ಒಂದು ಹೆಸರಾಗಿರ್ತಕ್ಕಂಥ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ. ಅವ್ರು ಏನು ನಾವು ನುಡಿದಂತೆ ನಡೆದಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ದೊಡ್ಡ ಸುಳ್ಳು. ಯಾವುದನ್ನು ಅವರು ಯಾವ್ಯಾವುದನ್ನು ನುಡಿದಿದ್ದಾರೋ ಅದಕ್ಕೆ ವಿರುದ್ಧವಾಗಿಯೇ ಹೋಗ್ತಿದ್ದಾರೆ. ಗ್ಯಾರಂಟಿ ಅನ್ನೋ ಕೆಲವು ವಿಷಯಗಳನ್ನ ಒಂದು ತಿಂಗಳಲ್ಲಿ ಕೊಡಬೇಕಾಗಿದ್ದನ್ನು 6 ತಿಂಗಳಿಗೆ ಒಂದು ಸಾರಿ ಕೊಡ್ತಾ ಇದ್ದಾರೆ, 3 ತಿಂಗಳಿಗೆ ಒಂದು ಸಾರಿ ಕೊಡ್ತಾರೆ. ಅಲ್ಲೂ ಮೋಸ ಮಾಡ್ತಿದ್ದಾರೆ. ಆದರೆ ಜನರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಈ ತಿಂಗಳು ಬಂದಿದೆ, ಖುಷಿಯಾಗಿದ್ದಾರೆ. ಇನ್ನೊಂದು 2 ತಿಂಗಳು ಬರಲಿಲ್ಲ ಅಂದರೆ ಏನೋ ಬರ್ತದೆ ಅಂದ್ಕೊಂಡಿದ್ದಾರೆ ಹೊರತು ಅವ್ರಿಗೆ ಗ್ಯಾರಂಟಿ ಇಲ್ಲ. ಅದು ಈ ಪರಿಸ್ಥಿತಿ ಇದೆ. ಇವತ್ತು ಅನೇಕ ಇಶ್ಯೂಗಳು ನಮ್ಮ ಮುಂದೆ ಇದೆ, ನಾನು ಒಪ್ತೇನೆ. ಆದರೆ ಯಾವುದನ್ನು ಕೂಡ ಒಂದು ತಾರ್ಕಿಕ ಅಂತ್ಯಕ್ಕೆ ನಾವು ಕೂಡ ಹೋಗೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಅದಕ್ಕೆ ಕಾರಣ ಕೂಡ ಕಾಂಗ್ರೆಸ್ ಸರ್ಕಾರ. ಇವತ್ತೊಂದು ಇಶ್ಯೂ ಬಂದ್ಬಿಡ್ತದೆ, ನಾವು ಅದರ ಬಗ್ಗೆ ಹೋರಾಟ ಮಾಡ್ತಿದ್ದೀವಿ ಅಂತಂದರೆ ಅವ್ರಿಗೆ ನೋಡಪ್ಪ ಹಿಂಗೆ ಎಚ್ಚರಿಕೆಯಿಂದ ಇರಬೇಕು ನಾವಂತ ಅನ್ಸೋದೇ ಇಲ್ಲ. ಮತ್ತೊಂದು ಪಕ್ಕದಲ್ಲೇ ಎರಡೇ ದಿನಕ್ಕೆ ಇನ್ನೊಂದು ಇಶ್ಯೂ ಕೊಟ್ಬಿಡ್ತಾರೆ. ಈಗ ವಿಪಕ್ಷವಾಗಿ ಬಿಜೆಪಿ ಯಾವ ರೀತಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುತ್ತೆ, ಯಾವ ರೀತಿ ಬಿಸಿಯನ್ನು ಮುಟ್ಸ್ಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ನೀವು ನೋಡ್ತಿದ್ದೀರಲ್ಲ, ಹೋರಾಟ ನಮ್ಮ ಆದ್ಯ ಕರ್ತವ್ಯ. ಯಾಕೆಂದರೆ ನ್ಯಾಯ ಕೊಡಬೇಕಾದವ್ರು ಯಾರು? ಸರ್ಕಾರ. ನ್ಯಾಯ ನೀವೇ ಕೊಡದೆ ಮೊಂಡಾಟ ಆಡಿದರೆ ನಮ್ಮ ಕೆಲಸ ಏನು? ನ್ಯಾಯ ಕೊಡಿಸೋದೇ ನಮ್ಮ ಹೋರಾಟ. ಆ ಕಾರಣದಿಂದಾಗಿ ನಾವು ಯಾವುದೇ ವಿಷಯನ ಇದುವರೆಗೂ ಬಿಟ್ಟಿಲ್ಲ, ಬಿಡೋದೂ ಇಲ್ಲ. ಆ ರೀತಿ ಹೋರಾಟ ನಾವು ಪ್ರಾರಂಭ ಮಾಡಿದ್ದೇವೆ. ಅವರು ನಿದ್ದೆ ಮಾಡದ ಪರಿಸ್ಥಿತಿ ಬಂದಿದೆ ಸರ್ಕಾರಕ್ಕೆ. ಈಗ ಇದು ಏನು ಬಿಜೆಪಿ ಮುಂದಿನ ಹೋರಾಟಗಳನ್ನು ರೂಪಿಸಲಿಕ್ಕೆ ಹಲವು ವಿಚಾರಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ನಿದ್ರೆನೂ ಕೂಡ ಮಾಡದಂಥ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮ್ ಪರ್ಸನ್ ಹರಿಪ್ರಸಾದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.